ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೀಮೋ ಬಯಾಲಜಿ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಇವಾಗ ತಾನೇ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿಸಿದ್ದೀರಾ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಇರೋದೇ ನಿಮಗೆ KCT 2025. ಈ KCTಗೆ ಹೆಂಗಪ್ಪ ಪ್ರಿಪೇರ್ ಆಗೋದು ಅಂತ ಯೋಚನೆ ಮಾಡ್ತಿದ್ರೆ, ಸೊ ಯು ಹ್ಯಾವ್ ದ ಸೊಲ್ಯೂಷನ್ ಇಯರ್. ಸೊ ನಾನು ಇವತ್ತು 25 ಡೇಸ್ ಪ್ಲ್ಯಾನ್ ತೊಗೊಂಡು ಬಂದಿದ್ದೀನಿ. ಸೊ ಈ 25 ಡೇಸಲ್ಲಿ ನೀವು ಈ ಪ್ಲ್ಯಾನ್ನ ವರ್ಕ್ ಮಾಡಿದ್ರೆ, ಸೊ ಯು ಕ್ಯಾನ್ ಸ್ಕೋರ್ 45+ ಇನ್ CET, ದಟ್ ಟು ಇನ್ ಕೆಮಿಸ್ಟ್ರಿ. ಓಕೆನಾ? ಸೊ ಈ ಪ್ಲ್ಯಾನ್ನ ನೀವು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಓಕೆ, ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರು KCT ಬರೆಯೋರಿದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಓಕೆನಾ? ಹಾಗಾದರೆ ಬನ್ನಿ, ಈ 25 ಡೇಸ್ ಪ್ಲ್ಯಾನ್ ಹೇಗಿದೆ, ಏನು ವರ್ಕ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಕಮ್ಮಿ ಟೈಮ್ ಇದೆ, ಸೊ ಅದಕ್ಕೆ ದೆ ಗೋಯಿಂಗ್ ಟು ಜಾಯಿನ್ ಫಾರ್ ಅ ಪೇಯ್ಡ್ ಕೋರ್ಸ್. ಕರೆಕ್ಟ್? ಪೇಯ್ಡ್ ಕೋರ್ಸಿಗೆ ಜಾಯ್ನ್ ಆಗ್ತಾರೆ. ಅಲ್ಲಿ ಏನು ಹೇಳ್ಕೊಡ್ತಾರೆ ಡೈಲಿ ಕಲ್ತ್ಕೊಂಡು ಇದು ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಐ ಹ್ಯಾವ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಪ್ಲ್ಯಾನ್ ಆ್ಯಂಡ್ ವಾಟ್ ಈಸ್ ದ 25 ಡೇಸ್ ಪ್ಲ್ಯಾನ್ ವಿ ಆರ್ ಗೋಯಿಂಗ್ ಟು ಕವರ್. ಓಕೆನಾ? ಸೊ ನಾರ್ಮಲ್ ಪ್ಲ್ಯಾನಲ್ಲಿ ಏನು ಮಾಡ್ತೀವಿ, ಸೊ ನಾರ್ಮಲ್ ಪ್ಲ್ಯಾನಲ್ಲಿ ಸೊ ಫುಲ್ ಸಿಲೆಬಸ್ನ ಕಂಪ್ಲೀಟ್ ಮಾಡೋಕೆ ಹೋಗ್ತೀವಿ. ನಥಿಂಗ್ ಬಟ್ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಎರಡೂ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಕರೆಕ್ಟಾ? ಸೊ ಡಿಲೀಟ್ ಆಗಿರೋ ಸಿಲೆಬಸ್ನ ಬಿಟ್ಟರೆ ಟೋಟಲಿ ವಿ ಹ್ಯಾವ್ 19 ಚಾಪ್ಟರ್ಸ್ ಇನ್ ಕೆಮಿಸ್ಟ್ರಿ, ಇನ್ಕ್ಲೂಡಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ. ಸೊ 19 ಚಾಪ್ಟರ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ನೋ ನೀಡ್. ಯಾಕೆ? ಸೊ ಎಷ್ಟು ಬೇಕಾಗಿದೆಯೋ, ವಿಚ್ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಮಾರ್ಕ್ಸ್ ಅಥವಾ ಹೈಯೆಸ್ಟ್ ಕ್ವಾಂಟಿಟಿ ಯಾವುದಕ್ಕಿದೆಯೋ ಅದರಲ್ಲಿರುವಂಥ ಸಿನಾಪ್ಸಿಸ್ ಓದ್ಕೊಂಡ್ರೆ ಸಾಕು. ನೋ ನೀಡ್ ಫುಲ್ ಕೋರ್ಸಸ್. ಕರೆಕ್ಟ್? ನೋ ನೀಡ್ ಫುಲ್ ಸಿಲೆಬಸ್ ಬೇಕಾಗಿಲ್ಲ ನಮಗೆ. ಎಷ್ಟು ರಿಕ್ವೈರ್ಡ್ ಸಿನಾಪ್ಸಿಸ್ ಬೇಕೋ ಅದನ್ನು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು. ಮತ್ತು ಪೇಯ್ಡ್ ಕೋರ್ಸ್ಗೆ ಹೋಗ್ತಾರೆ. ಸೊ ಪೇಯ್ಡ್ ಕೋರ್ಸ್ ಬೇಕಾ? ಬಿಕಾಸ್ ಇರೋದೇ 25 ಡೇಸ್. ಈ 25 ಡೇಸಲ್ಲಿ ನೀವು ಹೋಗಿ ಒಂದು 10,000 ಅಥವಾ ಎಷ್ಟು ಕೇಳ್ತಾರೋ ಅಷ್ಟು ಕಟ್ಟು ನೀವು ಪ್ರಿಪೇರ್ ಆಗಿದ್ರೆ, ಸೊ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಅದ್ರ ಬದಲು ಯು ಹ್ಯಾವ್ ಫ್ರೀ ಕೋರ್ಸಸ್, ತುಂಬ ಫ್ರೀ ಕೋರ್ಸಸ್ ಇದೆ. ಅದರಲ್ಲಿ ನಮ್ಮ ಚಾನಲ್ ಕೀಮೋ ಬಯಾಲಜಿ ಚಾನಲಲ್ಲಿ you can easily prepare by free of cost. ಓಕೆನಾ? ಸೊ ದಿಸ್ ಇಸ್ ಅ ಫ್ರೀ. ನೆಕ್ಸ್ಟು ಫುಲ್ ಡೇ ರೀಡಿಂಗ್ ಅಂದರೆ, ಸೊ ದೇ ಗೋಯಿಂಗ್ ಟು ಡಿಟರ್ಮೈನ್ ದರ್ ಹೋಲ್ ಡೇ ಫಾರ್ ರೀಡಿಂಗ್. ಕರೆಕ್ಟ್ ಅಲ್ವಾ? ಸೊ ಇಡೀ ದಿನಾನೇ ಓದ್ಕೊಂಡು ಕೂತ್ಕೊಬಿಡ್ತಾರೆ. ಬಟ್ ಅದು ಬೇಕಾಗಿಲ್ಲ ನಮಗೆ. ಕರೆಕ್ಟ್ ಅಲ್ಲ? ಸೊ ಯಾಕಂದರೆ ಒಂದು ಪ್ರಾಪರ್ ಟೈಮಿಂಗ್, ಎಷ್ಟು ಅವರ್ ಓದಬೇಕು, ಸೊ ಎಷ್ಟು ಅವರ್ ಓದಿದ್ರೆ ನನಗೆ ಇಷ್ಟು ಬರುತ್ತೆ, ಅದಾದಮೇಲೆ ನಾನು ಏನು ಮಾಡಬೇಕು ಅಷ್ಟು ಮಾತ್ರ ಓದ್ಕೊಂಡ್ರೆ ಸಾಕು. ಬಿಕಾಸ್ ವಿ ಆರ್ ನೌ ಗೋಯಿಂಗ್ ಫಾರ್ ದ ಸಿನಾಪ್ಸಿಸ್, ನಾಟ್ ಫಾರ್ ಫುಲ್ ಸಿಲೆಬಸ್. ಕರೆಕ್ಟ್ ಅಲ್ವಾ? ಒಂದು ಪ್ರಾಪರ್ ಟೈಮ್ ಟೇಬಲ್ ಹಾಕೊಂಡ್ರೆ ಇಟ್ಸ್ ಎನಫ್. ನೆಕ್ಸ್ಟು NCERT ಟೆಕ್ಸ್ಟ್ ಬುಕ್. ಸೊ ದಿಸ್ ಈಸ್ ದ ಮೇಜರ್ ಮಿಸ್ಟೇಕ್ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಡೂ. ಅಂದರೆ ಪ್ರತಿದಿನ ಕುತ್ಕೊಂಡು ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ NCERTಯಲ್ಲಿರುವಂಥ ಲೈನ್ ಬೈ ಲೈನ್ ಓದ್ಕೊಂಡು ಹೋಗ್ತಾರೆ, ಮಾರ್ಕ್ ಮಾಡಿಕೊಂಡು. ಬಟ್ ಇಟ್ಸ್ ವೇಸ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಸ್, ಇಟ್ಸ್ ಅ ಗುಡ್ ಹ್ಯಾಬಿಟ್, ಅದು ಯೂಸ್ ಆಗುತ್ತೆ, ಅದು ಕಂಪ್ಲೀಟ್ ವೇಸ್ಟ್ ಅಂತ ನಾನು ಹೇಳ್ತಿಲ್ಲ. ಬಟ್ ಈಗಿರೋಂಥ ಲೆಸ್ ಟೈಮಲ್ಲಿ ನೀವು ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ NCERT ಕವರ್ ಮಾಡಬೇಕು ಅಂದರೆ ತುಂಬ ಟೈಮ್ ಬೀಳುತ್ತೆ. ನೀವು ಒಂದು ಚಾಪ್ಟರ್ನ ಮುಗಿಸಿ ಇನ್ನೊಂದು ಚಾಪ್ಟರ್ ನಿಮ್ಗೆ ಹೋಗ್ತಾ ಇರ್ಬೇಕಾದ್ರೆ ಲಾಸ್ಟ್ ಚಾಪ್ಟರ್ದು ಎಲ್ಲ ಮರ್ತೋಗುತ್ತೆ. ಸೊ ಅದು ಬೇಕಾಗಿಲ್ಲ. ಅದ್ರ ಬದಲು ಇಫ್ ಯು ಅಟೆಂಡ್ ಸಮ್ ಮಾಕ್ ಟೆಸ್ಟ್, ಒಂದೊಂದು ಚಾಪ್ಟರ್ಲಿ ಎಷ್ಟೆಷ್ಟು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕು ಮತ್ತು ಯಾವುದ್ರಲ್ಲಿ ಅಟೆಂಡ್ ಮಾಡಬೇಕು, ಸೊ ಅದು ಕೂಡ ಫ್ರೀ. ದೆರ್ ಇಸ್ ನೋ ಪೇಯ್ಡ್ ಮಾಕ್ ಟೆಸ್ಟ್. ಓಕೆನಾ? ಅದರಲ್ಲಿ ಅಟೆಂಡ್ ಮಾಡಿದ್ರೆ ಸೊ ಒಂದು NCERT ಟೆಕ್ಸ್ಟ್ ಬುಕ್ ಓದೋದ್ರ ಬದಲು ಒಂದು 3 to 5 ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿಬಿಟ್ರೆ ಇಟ್ಸ್ ಎನಫ್. ಒಂದು ಚಾಪ್ಟರ್ಗೆ ಒಂದು 3 to 5 ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕು. ಓಕೆನಾ? ಸೊ ಇದು ಪ್ರಾಪರ್ ಪ್ಲಾನಿಂಗ್ ಬಿಟ್ವೀನ್ ನಾರ್ಮಲ್ ಪ್ಲಾನ್ಸ್ ಆ್ಯಂಡ್ ವಾಟ್ ವಿ ಗೋಯಿಂಗ್ ಟು ಕವರ್ ಇನ್ 25 ಡೇಸ್ ಪ್ಲಾನ್. ಓಕೆನಾ? ಸೊ ಈ ಪ್ಲ್ಯಾನ್ ನಿಮಗೆ ವರ್ಕೌಟ್ ಆಗುತ್ತೆ ಅನ್ಕೊತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ನೆಕ್ಸ್ಟ್ ಡೇಯಿಂದನೇ ನಾನು ಒಂದೊಂದೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ ಈ 25 ಡೇಸ್ ಪ್ಲ್ಯಾನಲ್ಲಿ. ಸೊ ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಲೆಟ್ಸ್ ಸಿ ಇನ್ ದ ಡೇ 1 ಕ್ಲಾಸ್. ಓಕೆ, ಆಲ್ ದ ಬೆಸ್ಟ್ ಫಾರ್ ಆಲ್.